ನೋಡಿ, ಮೂಡಾ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಆದೇಶ ಇಲ್ಲ. ಇವತ್ತು ಆರ್ಗ್ಯುಮೆಂಟ್ ಕಂಟಿನ್ಯೂ ಇದೆ. ಆಮೇಲೆ ಆದೇಶ ಯಾವ ಮಾಡ್ತಾರೋ, ಇವತ್ತು ಮಾಡ್ತಾರೋ, ಮತ್ತೊಂದು ದಿವಸ ಮಾಡ್ತಾರೋ, ಇಟ್ ಈಸ್ ಲೆಫ್ಟ್ ಟು ದಿ ಆನರಬಲ್ ಹೈಕೋರ್ಟ್ ಇದೆ. ಮತ್ತು ಒಂದು ನಾನು ಹೇಳ್ತೀನಿ, ಈ ಮೂಡಾ ಹಗರಣದಲ್ಲಿ ನಾನು ಅಡ್ವೊಕೇಟ್ ಆಗಿ ಹೇಳುವಂಥದ್ದು, ಪ್ರೈಮಾ ಫೇಶಿಯಾ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಏನಂದರೆ, ಯಾವ ಲೇಔಟನ್ನು ಇವ್ರು ಮೂಡಾದವ್ರು ಮಾಡಿದರು, ಅದು ಮಾಡಿದ ಮೇಲೆ ಇವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿ ಮೊದಲು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಅವ್ರ ಧರ್ಮಪತ್ನಿ ಹೆಸರಲ್ಲೇ ಅದು ಗಿಫ್ಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲನೂ ಅದು ಲೇಔಟ್ ಮಾಡಿಬಿಟ್ಟಿದ್ರು. ಆಗಲೇ ಒಂದು ಸಲ ನೋಟಿಫಿಕೇಶನ್ ಆಗ್ತದೆ, ಆಮೇಲೆ ಡಿನೋಟಿಫಿಕೇಶನ್ ಆಗ್ತದೆ. ಇಷ್ಟೆಲ್ಲ ಆದಮೇಲೆ ಅಗ್ರಿಕಲ್ಚರ್ ಅಂತ ಹೇಳಿ ತೋರಿಸ್ತಾರೆ. ಮತ್ತು ಇನ್ನೊಂದು ಏನದ, 2009ರಲ್ಲಿ, ಯಾಕಂದರೆ ಡೆವಲಪ್ಮೆಂಟ್ ಅಥಾರಿಟಿ ಇವರು ಯಾವುದೇ ಒಂದು ಲೇಔಟ್ ಮಾಡಿ ಜನರಿಗೆ ಸೈಟ್ ಕೊಡಬೇಕನ್ನುವಂಥದ್ದನ್ನು ನಿರ್ಧಾರ ಮಾಡಿದಾಗ ಎಷ್ಟೋ ಜನ ರೈತರು ಆ ಒಂದು ಲ್ಯಾಂಡ್ ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಆ ಸಂದರ್ಭದಲ್ಲಿ 2009ರಲ್ಲಿ ನಂಗೆ ನೆನಪಿದೆ, 2009ರಲ್ಲಿ ಒಂದು ಸ್ಪೆಷಲ್ ಪ್ಯಾಕೇಜ್ ಅಂತ ಮಾಡಿದರು. ಯಾವುದೇ ರೈತರು ಮುಂದೆ ಬಂದು ಆ ಲ್ಯಾಂಡನ್ನು ಕೊಟ್ಟರೆ ಅದರಲ್ಲಿ 50% ಅದನ್ನು ಡೆವಲಪ್ ಮಾಡಿ, ಆನ್ ದೇರ್ ಓನ್ ಕಾಸ್ಟ್ ಡೆವಲಪ್ ಮಾಡಿ, ಅವ್ರಿಗೆ ವಿದೌಟ್ ಕಾಂಪೆನ್ಸೇಷನ್ 50% ಸೈಟ್ಗಳನ್ನು ಅವ್ರು ಮಾರ್ಕೋಬೇಕು, 50% ಸೈಟ್ಗಳನ್ನು ಮಾಲಕರಿಗೆ ಕೊಟ್ಟು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ಮಾರ್ಕೊಳ್ಬೋದು, ಇಟ್ಕೋಬೋದು. ಇದು ರೂಲ್ಸ್. ಮತ್ತು ಆದರೆ ಒಂದೇ ಒಂದು ಆ ರೂಲ್ಸಲ್ಲಿ ಇರುವಂಥ ಕಂಡೀಷನು, ಯಾವ ಲ್ಯಾಂಡನ್ನು ಅವರು ಲೇಔಟ್ ಮಾಡಿರ್ತಾರೆ ಅದೇ ಲ್ಯಾಂಡಲ್ಲಿ ಸೈಟ್ ಕೊಡಬೇಕು 50%. ಇಲ್ಲಿಗೆ ಸಿದ್ದರಾಮಯ್ಯವ್ರದ್ದು 3 ಎಕರೆ ಜಮೀನದ, ಆ 3 ಎಕರೆ ಜಮೀನದಲ್ಲೇ 50% ಸೈಟ್ಗಳನ್ನು ತೆಗೆದುಕೊಂಡಿದ್ರೆ ಇವತ್ತು ನಾವು ಯಾರೂ ಕ್ವಶನ್ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್. ಅವ್ರು ಬಿಟ್ಟಿದ್ದು 10 ವರ್ಷದ ಹಿಂದೆ ಲೇಔಟ್ ಆದಂಥದ್ದಲ್ಲಿ ವ್ಯಾಲ್ಯೂಬಲ್ ಸೈಟ್ಗಳನ್ನು ಆಲ್ಟರ್ನೇಟಿವ್ ಸೈಟ್ 50% ಸೈಟ್ ತೆಗೆದುಕೊಂಡಿದ್ದ ವೈಲೇಷನ್, ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಸಿಲ್ಡಿಡ್ ಮಾಡ್ಕೊಂಡಿದ್ದು ವೈಲೇಷನ್. ಇವೆಲ್ಲ ಒಂದಕ್ಕೊಂದು ವೈಲೇಷನ್ ಹಾಕ್ಕೊಂತ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವರು ಇದು ಮಾಡಿದಾಗ ಆಟೋಮೆಟಿಕ್ ಇದು ಇನ್ವೆಸ್ಟಿಗೇಷನ್. ಈಗ ನೋಡಿ, ಇವತ್ತು ಯಾರೋ ಒಬ್ಬರು ಹೋಗಿ ಗೌರ್ನರ್ಗೆ ಅಪ್ರೋಚ್ ಆಗಿದ್ದಾರೆ. ಅಪ್ರೋಚ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಕೇಳಿಲ್ಲ. ಅವ್ರು ಕೇಳಿದ್ದು ಒಂದೇ ಒಂದು, ಈಗ ಆರ್ಡಿನರಿ ಪರ್ಸನ್ ಇದ್ದರೆ, ಯಾವುದೇ ಒಂದು ಹುದ್ದೆ ಇಲ್ಲದಿದ್ದರೆ ನೇರವಾಗಿ FIR ಫೈಲ್ ಮಾಡ್ಬೋದು, ಕಂಪ್ಲೇಂಟ್ ಫೈಲ್ ಮಾಡಿ FIR ಫೈಲ್ ಮಾಡ್ಬೋದು. ಆದರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದ್ರಿಂದ, ಸಂವಿಧಾನಕ್ಕೆ ಹುದ್ದೆಯಲ್ಲಿರೋದ್ರಿಂದ ಇವತ್ತು ಗವರ್ನರ್ನ ಒಂದು ಒಪ್ಪಿಗೆ ಪ್ರಾಸಿಕ್ಯೂಷನ್ ಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ದಿಸ್ ಇಸ್ ಒನ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಷ್ಟೇ. ಯಾಕೆ ಹೆದರ್ತಾರೆ ನಂಗೆ ಗೊತ್ತಿಲ್ಲ. ನೋಡಿ, ಎಲ್ಲಿವರೆಗೆ ಹೆದರಿಕೆ ಅಂದರೆ, ಇವರಿಗೆ ಸಿದ್ದರಾಮಯ್ಯವ್ರಿಗೆ ಅಸೆಂಬ್ಲಿಯಲ್ಲಿ ಈಗೆಲ್ಲ ಹೇಳ್ತಾರೆ, ಇವತ್ತು BJP ಇನ್ಸ್ಟೇಬಲ್ ಮಾಡ್ತಾ ಇದ್ದಾರೆ, ಸರ್ಕಾರನ ಆಪರೇಷನ್ ಕಮಲ ಮಾಡ್ತಿದ್ರೆ. ನಾವು ನಿಮ್ಮದು ಏನು ಫಾಲ್ಟ್ ಇದೆ ಅದಕ್ಕೆ ಉತ್ತರ ಕೊಡ್ರಿ. ಅಸೆಂಬ್ಲಿಯಲ್ಲಿ ಅಡ್ಜರ್ಮೆಂಟ್ ಮೋಷನ್, BJP JDS ಅವರು ಅಡ್ಜರ್ಮೆಂಟ್ ಮೋಷನ್ ಮಾಡಿದರು, ಮೂಡಾ ಹಗರಣ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ. ಅದಕ್ಕೆ ನಿಜವಾಗಿ ಅವ್ರಿಗೆ ಏನೂ ಯಾವುದೇ ಸಮಸ್ಯೆ ಇರಲಿಲ್ಲ ಅಂದರೆ, ಫಾಲ್ಟ್ ಇಲ್ಲ ಅಂದರೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿ ಅಸೆಂಬ್ಲಿಯಲ್ಲಿ ರಿಪ್ಲೈ ಕೊಡ್ಬೋದಾಗಿತ್ತು. ಆದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸಿದರು. ರಿಜೆಕ್ಟ್ ಮಾಡಿಸಿ ಪಲಾಯನವಾದ ಮಾಡಿ ಇದು ವಿಧಾನಸಭೆಯನ್ನು ಸೆನೆಟ್ಗೆ ಅರ್ಜೆಂಟ್ ಮಾಡಿದರು. ನೆಕ್ಸ್ಟ್ ಡೇ ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕಾಗಿತ್ತಲ್ಲ, ಆ ಉತ್ತರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಅವರು ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆದಂಥ ವಿಚಾರಗಳನ್ನು ಮರುದಿವಸ ಪತ್ರಿಕೆಯಲ್ಲಿ ಜಾಹೀರಾತು ಮುಖಾಂತರ ಅದನ್ನು ಪಬ್ಲಿಷ್ ಮಾಡಿಸ್ತಾರೆ. ಆ ಪರಿಸ್ಥಿತಿ ಬಂದಂದರೆ ಯಾವ ರೀತಿ ಇವತ್ತು ಆ ಕೇಸ್ನಲ್ಲಿ ಇವರು ಡಿಫಾಲ್ಟ್ ಆಗ್ಯಾರ.